Hey everyone, welcome back to my YouTube channel. One more notification is out, banking notification, Punjab and Sindh Bank and local bank officer ಪೋಸ್ಟಿಗೆ ನೋಟಿಫಿಕೇಷನನ್ನು ಬಿಟ್ಟಿದ್ದಾರೆ. ಆ್ಯಂಡ್ ಐ ಥಿಂಕ್ ದಿಸ್ ಇಸ್ ದ ವರ್ಸ್ಟ್ ನೋಟಿಫಿಕೇಷನ್. ಯಾಕೆ ಅಂತ ಹೇಳ್ತೀನಿ ಈ ವಿಡಿಯೋದಲ್ಲಿ. ಆ್ಯಂಡ್ ಈ ನೋಟಿಫಿಕೇಷನ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ನು ಕೊಡ್ತಾ ಹೋಗ್ತೀನಿ. ವಾಚ್ ಟಿಲ್ ದ ಎಂಡ್. ಅಪ್ಲಿಕೇಶನ್ ಸ್ಟಾರ್ಟ್ಸ್ ಫ್ರಮ್ 20 ಅಂದರೆ ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ. ಆ್ಯಂಡ್ 4 ಸೆಪ್ಟೆಂಬರಿಗೆ ಅಪ್ಲಿಕೇಶನ್ ಎಂಡ್ ಆಗ್ತಾ ಇದೆ. ಆ್ಯಂಡ್ ಆನ್ಲೈನ್ ಎಕ್ಸಾಮಿನೇಷನ್ ಎಕ್ಸಾಕ್ಟ್ ಡೇಟ್ ಕೊಟ್ಟಿಲ್ಲ, ಬಟ್ ಮಂತ್ ಕೊಟ್ಟಿದ್ದಾರೆ, ಅಕ್ಟೋಬರ್ 2025 ಟೆಂಟೇಟಿವ್ ಡೇಟ್. ಆ್ಯಂಡ್ ಕಮ್ಮಿಂಗ್ ಟು ದ ವೇಕೆನ್ಸೀಸ್, ಓವರ್ ಆಲ್ ವೇಕೆನ್ಸಿ ಅಂತ ಕನ್ಸಿಡರ್ ಮಾಡಿದರೆ 750 ಟೋಟಲ್. ಆ್ಯಂಡ್ ಕರ್ನಾಟಕಕ್ಕೆ ಕನ್ನಡ, ಎಸ್ ಸಿಗೆ 9, ಐ ಥಿಂಕ್ 4 ST ಅನಿಸುತ್ತೆ. ಎಸ್ 4 ST ಆ್ಯಂಡ್ 17 OBC ಆ್ಯಂಡ್ 6 EWS ಆ್ಯಂಡ್ 29 URE ಕೊಟ್ಟಿದ್ದಾರೆ. ಆ್ಯಂಡ್ ಟೋಟಲ್ 65 ಕರ್ನಾಟಕಕ್ಕೆ. ನೆಕ್ಸ್ಟ್ ಆ್ಯಂಡ್ ಏಜ್ ಬಗ್ಗೆ ಹೇಳೋದಾದರೆ ಮಿನಿಮಮ್ 20 years ಆ್ಯಂಡ್ ಮ್ಯಾಕ್ಸಿಮಮ್ 30. ಸೊ ಇಲ್ಲಿ ಡೇಟ್ ಮೆನ್ಷನ್ ಮಾಡಿದ್ದಾರೆ, not earlier than 2/8/1995 and not later than 1/8/2005, both date inclusive. ಆ್ಯಂಡ್ ಕ್ವಾಲಿಫಿಕೇಷನ್ ಬಂದರೆ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು, ಗ್ರ್ಯಾಜುಯೇಷನ್ ಆಗಿರಬೇಕು. ವರ್ಸ್ಟ್ ಪಾರ್ಟ್ ಅಂತ ಹೇಳ್ದೆ ಅಲ್ವಾ, ವರ್ಸ್ಟ್ ಪಾರ್ಟ್ ಅಂದರೆ ಇದೆ, ಇದರಲ್ಲಿ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದಾರೆ. 18 months ಎಕ್ಸ್ಪೀರಿಯನ್ಸ್ ಇರಬೇಕಂತೆ ಈ ಪೋಸ್ಟಿಗೆ ಅಪ್ಲೈ ಮಾಡಬೇಕಾದ್ರೆ. ಅದರಲ್ಲೂ ನೀವೇನಾದ್ರು ಪ್ರೈವೇಟ್ ಕಂಪನಿ ಲೈಕ್ ಬ್ಯಾಂಕ್, ಪೇಮೆಂಟ್ ಬ್ಯಾಂಕ್, ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಎಕ್ಸ್ಪೀರಿಯನ್ಸ್ ಇನ್ NBFC, ಕೋಆಪರೇಟಿವ್ ಬ್ಯಾಂಕ್ಸ್, ಪ್ರೈವೇಟ್ ಬ್ಯಾಂಕ್ಸ್, ಪೇಮೆಂಟ್ ಬ್ಯಾಂಕ್ಸ್, ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಆರ್ ಫಿನ್ಟೆಕ್ ವಿಲ್ ನಾಟ್ ಬಿ ಕನ್ಸಿಡರ್ಡ್. ಸೊ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದರೆ ಏನೂ ಯೂಸ್ ಇಲ್ಲ. ಓನ್ಲಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಂದರೆ ರೀಜನಲ್ ರೂರಲ್ ಬ್ಯಾಂಕ್ ಮತ್ತು ಪಬ್ಲಿಕ್ ಸೆಕ್ಟರ್ ಬ್ಯಾಂಕಲ್ಲಿ 18 months ಅಟ್ಲೀಸ್ಟ್ ವರ್ಕ್ ಎಕ್ಸ್ಪೀರಿಯನ್ಸ್ ಇರಬೇಕು ಈ ಪೋಸ್ಟಿಗೆ ನೀವು ಅಪ್ಲೈ ಮಾಡಬೇಕಂದ್ರೆ. ಮೊದಲೆಲ್ಲ ಐ ಥಿಂಕ್ ಯುಕೋ ಬ್ಯಾಂಕ್, LBOಗೆ ನಾನು ಬರೆದಿದ್ದೀನಿ, ಯುಕೋ ಬ್ಯಾಂಕ್ ಮತ್ತು LBO ಇವೆರಡಕ್ಕೂ ಈ ವರ್ಕ್ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇರಲಿಲ್ಲ. ಬಟ್ ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್ ಹಾಗೆ ಲಾಸ್ಟ್ ಟೈಮ್ ಇಂಡಿಯನ್ ಓವರ್ಸೀಸ್ ಬ್ಯಾಂಕಿಗೆ ಈ ವರ್ಕ್ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದಾರೆ ಈಗ LBO. ಸೊ ಇದು ಒಂದು ವರ್ಸ್ಟ್ ಪಾರ್ಟ್ ಅಂತಲೇ ಹೇಳ್ಬೋದು. ಯಾರು ಆಲ್ರೆಡಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕಲ್ಲಿ ಇದ್ದಾಗ ಪುನಃ ಇದನ್ನು ಬರೀತಾರೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಲೈಕ್ ಕ್ಲರ್ಕ್ ಇದ್ದವ್ರು ಬರೀತಾರೆ, ಅದರಲ್ಲೂ 18 months ಎಕ್ಸ್ಪೀರಿಯನ್ಸ್ ಇರಬೇಕಂತೆ. ಸೊ ಇದೊಂದು ವರ್ಸ್ಟ್ ಪಾರ್ಟ್. ಆ್ಯಂಡ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೂಡ ಸಬ್ಮಿಟ್ ಮಾಡಬೇಕು ಎಟ್ ದ ಟೈಮ್ ಆಫ್ ಅಪ್ಲಿಕೇಶನ್ ಆ್ಯಸ್ ಪರ್ Annexure 1. ಸೊ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಆ್ಯಂಡ್ ಸ್ಯಾಲ್ರಿ ಬಂದು 85,920 ಇದೆ. ಆ್ಯಂಡ್ ಪ್ರೊಬೇಷನರಿ ಪೀರಿಯಡ್ ಮತ್ತು ಬಾಂಡಿಗಂತ ಬಂದರೆ ಬಾಂಡ್ ಪೀರಿಯಡು 3 years ಇದೆ, ಪ್ರೊಬೇಷನರಿ ಪೀರಿಯಡ್ ಬಂದು 6 months ಇದೆ. ನೆಕ್ಸ್ಟು ಎಕ್ಸಾಮ್ ಸಿಲೆಬಸ್ ಅಂತ ಬಂದರೆ ಇದರಲ್ಲಿ ಒಂದೇ ಎಕ್ಸಾಮ್ ಇರುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ರಿಟರ್ನ್ ಟೆಸ್ಟು, ಸ್ಕ್ರೀನಿಂಗು, ಪರ್ಸ್ನಲ್ ಇಂಟರ್ವ್ಯೂ, ಫೈನಲ್ ಮೆರಿಟ್ ಟೆಸ್ಟು, ಪ್ರೊಫಿಷಿಯನ್ಸಿ ಇನ್ ಲೋಕಲ್ ಲ್ಯಾಂಗ್ವೇಜ್. ಇದರಲ್ಲಿ ಮೇಯ್ನ್ ಏನಂತಂದರೆ ನೀವು ಯಾವ ಸ್ಟೇಟಿಗೆ ಅಪ್ಲೈ ಮಾಡ್ತಾ ಇದ್ದೀರಾ, ಸೊ ಆ ಸ್ಟೇಟಲ್ಲಿರುವಂಥ ಲ್ಯಾಂಗ್ವೇಜ್ ಗೊತ್ತಿರಲೇಬೇಕು. ಸೊ ಪ್ರೊಫಿಷಿಯನ್ಸಿ ಇನ್ ಲೋಕಲ್ ಲ್ಯಾಂಗ್ವೇಜ್, ಆಮೇಲೆ ಫೈನಲ್ ಸೆಲೆಕ್ಷನ್. ಹಾಗೆ ಈ ಪೋಸ್ಟಿಗೆ ನೀವು ಜಾಯ್ನ್ ಆದಮೇಲೆ ಇಂಟರ್ ಸ್ಟೇಟ್ ಟ್ರಾನ್ಸ್ಫರ್ ಇರಲ್ಲ. ಸೊ ನೀವು ಯಾವ ಸ್ಟೇಟಿಗೆ ಅಪ್ಲೈ ಮಾಡಿರ್ತೀರಾ, ಸೊ ಯಾವ ಸ್ಟೇಟಲ್ಲಿ ಸೆಲೆಕ್ಟ್ ಆಗಿರ್ತೀರಾ ಅದೇ ಸ್ಟೇಟಲ್ಲಿ ಇರಬೇಕಾಗಿರುತ್ತೆ. ಆ್ಯಂಡ್ ಇಂಟರ್ ಸ್ಟೇಟ್ ಟ್ರಾನ್ಸ್ಫರ್ ಇರಲ್ಲ. ಆ್ಯಂಡ್ ಕಮ್ಮಿಂಗ್ ಟು ಸಿಲೆಬಸ್, ಇಂಗ್ಲೀಷ್ ಲ್ಯಾಂಗ್ವೇಜ್, ಬ್ಯಾಂಕಿಂಗ್ ನಾಲೆಜ್, ಜನರಲ್ ಅವೇರ್ನೆಸ್ ಆ್ಯಂಡ್ ಕಂಪ್ಯೂಟರ್ ಆಪ್ಟಿಟ್ಯೂಡ್. ಸೊ ಸೇಮ್ ಏನು ಬ್ಯಾಂಕಿಂಗ್ ಅದರ್ ಬ್ಯಾಂಕಿಂಗ್ ಎಕ್ಸಾಮ್ ಸಿಲೆಬಸ್ ಏನಿದೆ ಸೇಮ್ ಇದೆ. ಆ್ಯಂಡ್ ನಂಬರ್ ಆಫ್ ಕ್ವಶನ್ 30, 40, 30, 20 ಆ್ಯಂಡ್ ಮ್ಯಾಕ್ಸಿಮಮ್ ಮಾರ್ಕ್ಸ್ 120 ಆ್ಯಂಡ್ ಡ್ಯೂರೇಷನ್. ಹಾಗೆ ನೆಕ್ಸ್ಟು ಎಕ್ಸಾಮಿನೇಷನ್ ಸೆಂಟರ್ ಕೊಟ್ಟಿದ್ದಾರೆ, ಯಾವುದಕ್ಕೂ ನೀವು ಹಾಕ್ಬೋದು ಅಂದರೆ ಕರ್ನಾಟಕದಲ್ಲಿ ಹೇಳೋದಾದರೆ ಬೆಂಗಳೂರು ಮತ್ತು ಮೈಸೂರಿಗೆ ಎರಡೇ ಪ್ಲೇಸ್ ಇರೋದು ನೀವು ಅಪ್ಲೈ ಮಾಡೋಕ್ಕೆ. ಒಂದು ಬೆಂಗಳೂರು ಹಾಕಬೇಕು, ಇಲ್ಲ ಮೈಸೂರು ಹಾಕಬೇಕು. ಎಕ್ಸಾಮ್ ಫೀಸ್ ಎಲ್ಲಿದೆ, ಎಕ್ಸಾಮ್ ಫೀಸ್ ಅಂತ ಬಂದರೆ SC ST PWDಗೆ 100+ ಟ್ಯಾಕ್ಸ್ ಇದೆ. ಆ್ಯಂಡ್ EWC ಜನರಲ್ OBCಗೆ 850+ ಟ್ಯಾಕ್ಸ್. ಸೊ ಇದನ್ನ ಹೇಗೆ ಅಪ್ಲೈ ಮಾಡೋದು ಅಂತ ಫುಲ್ ಡೀಟೇಲ್ ಇದೆ ಈ ನೋಟಿಫಿಕೇಷನಲ್ಲಿ. ಸೊ ಈ ನೋಟಿಫಿಕೇಷನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಚೆಕ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ banking and insurance notification update.